ಎರಡನೆಯ ಪದ್ಯ ಕುಮಾರವ್ಯಾಸನು ಈಶ್ವರನನ್ನು ಕುರಿತು ಬರೆದಿರತಕ್ಕಂಥ ಕವನ. ಇದರಿಂದ ನೀವು ಏನಂತಂದರೆ, ಶ್ರೀಮನ್ನಾರಾಯಣ ಹಾಗೂ ಈಶ್ವರ ಇಬ್ಬರನ್ನು ಸಮಾನವಾಗಿ ಗೌರವ, ಪ್ರೀತಿ ಹಾಗೂ ಭಕ್ತಿಯನ್ನು ಹೊಂದಿದ್ದ ಕುಮಾರವ್ಯಾಸ ಎಂದು ತಿಳಿದು ಬರ್ತದೆ. ಈಗ ಈಶ್ವರನನ್ನು ಕುರಿತು ಬರೆದಂಥ ಕವನ. ಶರಣ ಸಂಘ ಅವ್ಯಸನ ಭುಜ ಗಾಭರಣ ಮರ ಕಿರೀಟ ಮಂಡಿತ ಚರಣ ಚಾರು ಚರಿತ್ರ ನಿರೂಪಮ ಬಾಳಶಿಖಿ ನೇತ್ರ ಕರಣ ನಿರ್ಮಲ ಭುಜಕ ರಘು ಸಂಹರಣ ದಂತಿ ಚಮೂರು ಚರ್ಮಾಂಬರನೆ ಸಲುಹಿಗೆ ಬಕುತ ಜನರನ್ನು ಪಾರ್ವತೀ ರಮಣ. ಇದು ಬರೆದಿರತಕ್ಕಂಥ ಎರಡನೇ ಕವನ. ಶರಣರ ಸಂಘದಲ್ಲಿರುವುದೇ ನಿತ್ಯ ಚಿಂತೆಯಾಗಿರುವವನು ನಾಗಭೂಷಣನು ನಮಸ್ಕರಿಸುವ ದೇವತೆಗಳ ಕಿರೀಟಗಳಿಂದ ಅಲಂಕೃತವಾದ ಪಾದಗಳನ್ನುಳ್ಳವನು, ಶೋಭಾಯಮಾನವಾದ ಸುಂದರವಾದ ಚಾರಿತ್ರ್ಯವುಳ್ಳವನು ಈಶ್ವರನು. ಒಳ್ಳೆಯ ಕಿರೀಟವನ್ನು ಧರಿಸಿರ್ತಕ್ಕಂಥವನು ಹಾಗೂ ಶರಣರೊಡನೆ ಬೆಸೆಯುವುದೇ ತನ್ನ ಚಟ ಇರುವಂಥ ಈಶ್ವರನೇ. ಅಂದರೆ ಕೆಲವರಿಗೆ ಚಟ ಅಂದರೆ ಅದು ಕೆಟ್ಟದಾಗ ಅನಿಸುತ್ತೆ. ಆದರೆ ಒಳ್ಳೆಯದು ಏನಂತಂದರೆ, ಈಶ್ವರನಿಗೂ ತನ್ನ ಶರಣರ ಜೊತೆ ಬೆಸೆಯುವುದೇ ತನಗೆ ಒಂದು ಚಟ ಅನ್ನೋ ರೀತಿಯಾಗಿ ಕುಮಾರವ್ಯಾಸ ಇಲ್ಲಿ ನುಡಿದಿದ್ದಾನೆ. ಸುಂದರವಾದ ಚಾರಿತ್ರ್ಯವನ್ನು ಉಳ್ಳವನು ಈಶ್ವರನು, ಅತಿ ಸುಂದರವಾದ ಚಾರಿತ್ರ್ಯವನ್ನು ಉಳ್ಳವನು ಹಾಗೂ ಹಣೆಯಲ್ಲಿ ಅಗ್ನಿ ನೇತ್ರವನ್ನುಳ್ಳ ಬಾಳಶಿಖಿ ನೇತ್ರ ಅಂದರೆ ಹಣೆಯಲ್ಲಿ ಅಗ್ನಿ ನೇತ್ರ ಉಳ್ಳವನು, ಕರಣ ಉಳ್ಳವನು, ಶುದ್ಧ ಆತ್ಮಕರಣವನ್ನು ಉಳ್ಳವನು, ಭಕ್ತರ ಪಾಪಗಳನ್ನು ನಾಶ ಮಾಡುವವನು, ಆನೆ ಮತ್ತು ಹುಲಿಗಳ ಚರ್ಮವನ್ನು ವಸ್ತ್ರವನ್ನಾಗಿ ಧರಿಸಿರುವ ಪಾರ್ವತೀ ರಮಣನಾದ ಸದಾಶಿವನು ಭಕ್ತರನ್ನು ಸಲಹಲಿ ಎಂದು ಎರಡನೆಯ ಕವನವನ್ನು ಕುಮಾರವ್ಯಾಸರು ಬರೆದಿದ್ದಾರೆ. ಅದನ್ನು ಇನ್ನೊಮ್ಮೆ ಓದಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಶರಣ ಸಂಘ ವ್ಯಸನ ಭುಜಗಾಭರಣ ಮರ ಕಿರೀಟ ಮಂಡಿತ ಚರಣ ಚಾರು ಚರಿತ್ರ್ಯ ಒಳ್ಳೆ ಚರಿತ್ರೆ ಉಳ್ಳವನು, ನಿರುಪಮ ಬಾಳಿಶಿಖಿ ನೇತ್ರ ಹಣೆಯಲ್ಲಿ ಅಗ್ನಿ ನೇತ್ರ ಉಳ್ಳವನು ಎಂದು ಬಾಳಶಿಖಿ ನೇತ್ರ, ಕರಣ ನಿರ್ಮಲ ಭಜಕ ರಘು ಸಂಹರಣ ದಂತಿ ಚಮುರು ಚರ್ಮ ಅಂದರೆ ಆನೆ ಹಾಗೂ ಹುಲಿ ಚರ್ಮಗಳನ್ನು ಧರಿಸಿರ್ತಕ್ಕಂಥ ಈಶ್ವರನೇ, ಭರಣೆ ಸಲುಹಿಗೆ ಬಕುತ ಜನರನ್ನು ಪಾರ್ವತೀ ರಮಣ ಎಂದು ಹೇಳ್ತಕ್ಕಂಥ ಕುಮಾರವ್ಯಾಸ ಹೇಳ್ತಕ್ಕಂಥ ಎರಡನೇ ಕವನ. ಧನ್ಯವಾದಗಳು.